ಆನೇಕಲ್ ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆಯ ಪಕ್ಕದಲ್ಲಿ ಬೀದಿ ಬದಿ ಅಂಗಡಿ ನಿರ್ಮಾಣ ಮಾಡಲು ಹೊರಟವರನ್ನು ತಡೆದು ಅಂಗಡಿ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಭಾನ್ ಖಾನ್ ಮತ್ತು ಗ್ರಾಮ ಪಂಚಾಯಿತಿ ನೌಕರರು. ಈಗಾಗಲೇ 10 ಅಂಗಡಿಗಳು ರಸ್ತೆ ಬದಿ ಇದ್ದರೂ ನಾವು ಬಡವರು, ನಮಗೂ ಅಂಗಡಿ ಕಟ್ಟಿಕೊಂಡು ವ್ಯಾಪಾರ ಮಾಡಿ ಜೀವನ ನಡೆಸಲು, ನಮ್ಮನ್ನು ಅಂಗಡಿ ನಿರ್ಮಿಸಿಕೊಳ್ಳಲು ಬಿಡುತ್ತಿಲ್ಲ ಏಕಪಕ್ಷೀಯ ನಡೆ ಇದು ಎಂದು ರಾಜೇಶ್ ಆರೋಪಿಸಿದರು. ಸರ್ಕಾರಿ ಬಸ್ ನಿಲ್ದಾಣವನ್ನು ಗೋಡೆ ನಿರ್ಮಿಸಿ ಅಂಗಡಿ ನಡೆಸಲು ಅನುಮತಿ ಇಲ್ಲ, ರಸ್ತೆ ಬದಿ ಅಂಗಡಿಗಳನ್ನು ಹಂತ ಹಂತವಾಗಿ ನಾವು ತೆರವುಗೊಳಿಸಲು ಈಗಾಗಲೇ ಪೊಲೀಸ್ ಠಾಣೆಗೆ ರಕ್ಷಣೆ ಕೊರಲಾಗಿದೆ, ನಿರ್ಮಾಣ ಹಂತದ ಅಂಗಡಿ ತೆರವು ಮಾಡಲಾಗುತ್ತಿದೆ ಎಂದು ಪಿಡಿಒ ಸುಭಾನ್ ಖಾನ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸತೀಶ್, ಸದಸ್ಯರುಗಳಾದ ವಿಜಯ ಶೇಖರ್, ಚಿನ್ನು ರಾಮಸ್ವಾಮಿ, ಕಾರ್ಯದರ್ಶಿ ನಂಜಾರೆ ಪಂಚಾಯತಿಗೆ ಬರೋದಿಲ್ಲ. ರೋಡ್ ಜಾಗ ಇದು, ಪಂಚಾಯತಿಗೆ ಬರೋದಿಲ್ವಾ? ರೋಡ್ ಜಾಗ ಅದು, ರೋಡ್ ಜಾಗದಲ್ಲಿ ರೋಡ್ ಪಂಚಾಯತಿಗೆ ಬರೋದಿಲ್ಲ. ಬಸ್ ತಂಗುದಾಣದಲ್ಲಿ ಯಾರನ್ನ ಕಟ್ಟ ಲಂಚವನ್ನು ತಗೊಳ್ಳೋದು ಬರುತ್ತೆ. ಬಿಡುವಗೆ ಪರ್ಸನಲ್ ಬಿಡುವ ಸರ್ಜಾಪುರದಲ್ಲಿ ಬಿಡುವ ಯಾರಿಗೂ ಬೇಡ, ಎಲ್ಲರಿಗೂ ಬಿಡುವ, ಅಲ್ಲಿಂದ ಬಿಡುವ ಯಾರು ಬೇಡ. ನಮಗೆ ಕೊಟ್ಟ ರಕ್ಷಣೆ ಕೊಡುತ್ತೆ, ಅವರೇ ಪಿಡಿಒನ ಕೊಟ್ಟಿದ್ದಾರೆ. ಈ ಅಂಗಡಿಗಳೆಲ್ಲ ಖಾಲಿ ಮಾಡಿಸ್ಬೇಕು, ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಸೋಮವಾರ ಮಾಡಿಸ್ತೀವಿ ಬಿಡು, ಸೋಮವಾರ ಮಾಡಿಸ್ತೀವಿ ಬಿಡು. ಏನಿಲ್ಲ, ಬಸ್ ಸ್ಟ್ಯಾಂಡ್ ಅಂಗಡಿ ಬಸ್ ಸ್ಟ್ಯಾಂಡ್